ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡೆಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸಿಂಧು ಎಂದೆಂದು. ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ನಾಮ ಕೀರ್ತನೆ ನುಡಿದುಂಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ನಾಳೆ ಟೀಕಾಚಾರ್ಯರ ಆರಾಧನೆ. ವಿಜಯದಾಸರು ಬರೆದ ಒಂದು ಹಾಡನ್ನು, ಆಮೇಲೆ ಜಗನ್ನಾಥದಾಸರು ಬರೆದ ಹಾಡನ್ನು ಹೇಳುತ್ತಾ ಟೀಕಾಚಾರ್ಯರ ಮಹಿಮೆಯನ್ನು ತಿಳ್ಕೊಳ್ಳೋಣಂತೆ. ಟೀಕಾಚಾರ್ಯರ ಪಾದ ಸೋಕಿದ ಕೊನೆ ಧೂಳೆ ತಾಕಿದ ಮನುಜರಿಗೆ, ಕಾಕುಗೊಳಿಸುವ ಅನೇಕ ಪಾಪಂಗಳ ಬಿಕಿ ಬೀಸಾಟೋದು ಸಾಕುವ ಮನುಜಗೆ. ಮಧ್ವಮತವೆಂಬುದುಗ್ಧಾಬ್ಧಿಯೋಳು ಉದ್ಭವಿಸಿದ ಚಂದ್ರನು, ಅದ್ವೈತ ಮತ ವಿಪಿನ ಭೇದನ ಕೂಠಾರ ವಿದ್ಯಾರಣ್ಯನ ಗರ್ವಕ್ಕೆ ಪರಿಹಾರ. ತತ್ವವ ನುಡಿಸಲು ತತ್ವ ಸುಧಾ ಭಾಷ್ಯ ವಿಸ್ತಾರಿಸಿದ ಚಂದ್ರನು, ಚಿತ್ತವಿಟ್ಟು ಮಾಡಿ ಟೀಕಾವನ್ನು ಸುತ್ತೇಳು ಜಗಕ್ಕೆಲ್ಲ ಪ್ರಕಟಿಸಿ ಮೆರೆದಂಥ. ಎಂದಿಗಾದರೂ ಒಮ್ಮೆ ಕೊನೆ ನಾಲಿಗೆಯಿಂದ ಬಿಂದು ಮಾತ್ರದೇನೇನೆಯೇ, ಮಂದಮತಿಗಾದರೂ ಅಜ್ಞಾನ ನಾಶನ ಸಂದೇಹವಿಲ್ಲವಯ್ಯ ಸ್ಮರಣೆ ಮಾಡಿದ ಮೇಲೆ. ಜಯಂದು ನುಡಿಯಲು ಜಯಶೀಲನಾಗುವ, ಯಯಂದು ನುಡಿಯಲು ಯಮನಂಜುವ, ತೀಯಂದು ನುಡಿಯಲು ತಿಮಿರ ಪಾತಕ ಹಾನಿ, ಥಯಂದು ನುಡಿದರೆ ತಾಪತ್ರಯ ಪರಿಹಾರ. ಯೋಗಿಯ ಕ್ಷೋಭ್ಯರ ಕರಕಮಲ ಸಂಜಾತ ಭಾಗವತರ ಪ್ರಿಯನೇ, ಯೋಗಿಗಳ ರಸನೆ ಮಳಖೇಡ ನಿವಾಸ ಕಾಗಿನಿ ತಟವಾಸ ವಿಜಯ ವಿಠ್ಠಲ ದಾಸ. ಟೀಕಾಚಾರ್ಯರ ಪಾದ ಸೋಕಿದ ಕೊನೆ ಧೂಳೆ ತಾಕಿದ ಮನುಜರಿಗೆ. ವಿಜಯದಾಸರು ಎಷ್ಟು ಸುಂದರವಾಗಿ ಟೀಕಾಚಾರ್ಯರ ಮಹಿಮೆಯಲ್ಲಿ ಹೇಳ್ತಾ ಇದ್ದಾರೆ. ಟೀಕಾಚಾರ್ಯರ ಪಾದದಿಂದ ಆ ಬೀಸಿದಂಥ ಆ ಧೂಳಿಯನ್ನು ತೆಗೆದುಕೊಂಡಂಥ ಗಾಳಿ ಯಾರಿಗೆ ತಗಲುತ್ತೆಯೋ ಅವರಿಗೆ ಕಾಕುಗೊಳಿಸುವ ಅನೇಕ ಪಾಪಗಳನ್ನು ಮಾಡಿದ್ದೇವೆ ಅದನ್ನೆಲ್ಲ ಬಿಸಾಕತ್ತಂತೆ. ಬೀಕಿ ಬೀಸಾಟೋದು ಸಾಕುವ ಮನುಜಗೆ, ಅದನ್ನೆಲ್ಲ ಬಿಸಾಕಿ ಯಾರು ಟೀಕಾಚಾರ್ಯರನ್ನು ಭಜಿಸ್ತಾರೆಯೋ ಅವರಿಗೆ ಅಂತ ಹೇಳ್ತಾ ಇದ್ದಾರೆ. ಮಧ್ವಮತವೆಂಬ ದುಗ್ಧಾಬ್ಧಿಯೋಳು ಉದ್ಭವಿಸಿದ ಚಂದ್ರನು. ಮಧ್ವಮತ ಅನ್ನುವಂತಹ ಹಾಲಿನ ಸಮುದ್ರದಲ್ಲಿ ಉದ್ಭವಿಸಿದ ಚಂದ್ರ ಇವರು. ಅದ್ವೈತ ಮತ ವಿಪಿನ ಭೇದನ ಕುಠಾರ ಅಂತ ಹೇಳ್ತಾ ಇದ್ದಾರೆ. ಅದ್ವೈತ ಮತ ಅನ್ನುವಂತಹ ಕಾಡಿಗೆ ಕುಠಾರದಂತೆ ಇದ್ದಾರಂತೆ. ಪೂರ ಭೇದನ ಆ ಕುಠಾರದಿಂದ ಪೂರ್ತಿ ತೆಗೆದು ಹಾಕ್ಬಿಡ್ತಾರೆ. ವಿದ್ಯಾರಣ್ಯನ ಗರ್ವಕ್ಕೆ ಪರಿಹಾರ. ವಿದ್ಯಾರಣ್ಯನು ತಾನೇ ಇದು ಅಂತ ಅಂದ್ಕೊಂಡಿದ್ದ, ಅವನ ಗರ್ವಕ್ಕೆ ಪರಿಹಾರರಾಗಿದ್ದಾರೆ. ಮತ್ತು ಹೇಳಿ ತತ್ವವ ನುಡಿಸಲು ತತ್ವ ಸುಧಾಭಾಷ್ಯ ವಿಸ್ತಾರಿಸಿದ ಚಂದ್ರನು. ತತ್ವವನ್ನು ಹೇಳುವುದಕ್ಕೋಸ್ಕರ ಟೀಕಾವನ್ನು ಬರೆದಿದ್ದಾರೆ. ಏಳು ಜಗಕ್ಕೆಲ್ಲ ಅಂತ ಹೇಳ್ತಾ ಇದ್ದಾರೆ.
ಇಡೀ ಜಗತ್ತಿಗೆ, 7 ಜಗತ್ತಿಗೆ ಆ ತಮ್ಮ ಟೀಕಾವನ್ನು ಪ್ರಕಟಿಸಿ ಮೆರೆದಿದ್ದಾರೆ. ನೋಡ್ರಿ ಅಂಥ ಮಹಾನುಭಾವರು. ಎಂದಿಗಾದರೂ ಒಮ್ಮೆ ಕೊನೆ ನಾಲಿಗೆಯಿಂದ ಬಿಂದು ಮಾತ್ರ ಅದೇನೆನೆಯೇ. ದಿನಾಗಲೂ ನೆಲೆಸಿದ್ರಂತೂ ಪುಣ್ಯ ಇದ್ದೇ ಇದೆ. ಕೊನೆಗೆ ಹೋಗಲಿ, ಯಾವಾಗಾದರೂ ಅವರ ಹೆಸರು ತೆಗೆದುಕೊಂಡರೆ ಮಂದಮತಿಗಾದರೂ ಅಜ್ಞಾನ ನಾಶನ ಸಂದೇಹವಿಲ್ಲವಯ್ಯ ಸ್ಮರಣೆ ಮಾಡಿದನು. ಮಂದಮತಿಯಾಗಿದ್ದರೂ ಅವರ ಹೆಸರನ್ನು ತೆಗೆದುಕೊಂಡರೆ ಅವನ ಅಜ್ಞಾನವೆಲ್ಲ ಹೋಗಿ ಅವರಿಗೆ ಜ್ಞಾನವನ್ನು ತಂದುಕೊಡ್ತಾರೆ. ಇದರಲ್ಲಿ ಯಾವ ಸಂದೇಹವೂ ಇಲ್ಲ. ಯಾರು ಟೀಕಾಚಾರ್ಯರನ್ನು ಭಕ್ತಿಯಿಂದ ಸ್ಮರಣೆ ಮಾಡ್ತಾರೆಯೋ ಅವರಿಗೆ ಅವರ ಅಜ್ಞಾನವನ್ನು ನಾಶ ಮಾಡಿ ಅವರಿಗೆ ಜ್ಞಾನವನ್ನು ತಂದುಕೊಟ್ಟು ಅನುಗ್ರಹ ಮಾಡ್ತಾರೆ. ಎಂದು ನುಡಿಯಲು ಜಯಶೀಲನಾಗುವ. ನೋಡಿ, ಜಯತೀರ್ಥರು ಅಂತ ಅವರ ಹೆಸರು. ಎಂದು ಹೇಳಿದ ಮಾತ್ರಕ್ಕೆ ಅವನು ಜಯಶೀಲನಾಗ್ತಾನೆ. ಎಂದರೆ ಯಮ ಓಡಿ ಹೋಗ್ತಾನಂತೆ. ಇವನು ಟೀಕಾರ ಹೆಸರು ತೊಗೊಂಡಿದ್ದಾನೆ, ಇವನ ಹತ್ರ ನಾ ಬರಬಾರ್ದು ಅಂಥೇಳಿ. ಅಂತೂ ನುಡಿದರೆ ತಿಮಿರಪಾತಕ ಹಾನಿ. ಮಹಾಪಾತಕಗಳನ್ನು ಮಾಡಿರ್ತೇವೆಲ್ಲ ಅದೆಲ್ಲ ಹೊಟ್ಟೋಗತ್ತಂತೆ. ಎಂದು ನುಡಿದರೆ ತಾಪತ್ರಯ ಪರಿಹಾರ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ತಾಪತ್ರಯಗಳು ಓಡಿ ಹೋಗುತ್ತಂತೆ. ದೈಹಿಕ, ಮಾನಸಿಕ, ಎಲ್ಲ ತಾಪತ್ರಯಗಳು ಹೋಗುತ್ತೆ, ಪರಿಹಾರವಾಗುತ್ತೆ ಅವರ ಹೆಸರು ತೆಗೆದುಕೊಂಡ ಮಾತ್ರಕ್ಕೆ. ಯೋಗಿ ಅಕ್ಷೋಭ್ಯರ ಕರಕಮಲ ಸಂಜಾತ. ಅಕ್ಷೋಭ್ಯ ತೀರ್ಥರ ಕರಕಮಲದಿಂದ ಬಂದವರು. ಭಾಗವತರ ಪ್ರಿಯನೇ, ಭಗವಂತನ ಭಕ್ತರಿಗೆ ಅತ್ಯಂತ ಪ್ರಿಯರಾದವರು. ಯೋಗಿಗಳ ರಸನೆ, ಯೋಗಿಗಳಿಗೆ, ಜ್ಞಾನಿಗಳಿಗೆ ಅರಸರಾಗಿದ್ದಾರೆ, ಶ್ರೇಷ್ಠರಾಗಿದ್ದಾರೆ. ಮಳಖೇಡ ನಿವಾಸ, ಮಳಖೇಡದಲ್ಲಿರುವಂಥವರು. ಕಾಗಿನಿ ತಟವಾಸ, ಅಲ್ಲಿ ಕಾಗಿನಿ ನದಿ ಹರಿತಾ ಇದೆ, ಆ ಕಾಗಿನಿ ನದಿಯ ದಡದಲ್ಲಿದ್ದಾರೆ. ವಿಜಯ ವಿಠ್ಠಲ ದಾಸ ಅಂತ ಹೇಳ್ತಾ ಇದ್ದಾರೆ. ಪರಮಾತ್ಮನ ದಾಸರಾಗಿರುವಂತಹ ಆ ಟೀಕಾಚಾರ್ಯರ ಪಾದದ ಮೇಲೆ ಸೋಕಿದಂತಹ ಧೂಳಿ ನಮ್ಮ ಮೇಲೆ ಬೀಳಲಿ, ನಮ್ಮ ಪಾಪಗಳೆಲ್ಲ ಹೋಗಲಿ. ಆ ಪರಮಾತ್ಮನಲ್ಲಿ ನಮಗೆ ಭಕ್ತಿ ಬರಲಿ. ಮಧ್ವಾಚಾರ್ಯರು ಹೇಳಿದಂತಹ ತಾರತಮ್ಯ ಜ್ಞಾನವನ್ನು ತಿಳ್ಕೊಳ್ಳೋಣ. ಸರ್ವೋತ್ತಮನಾಗಿರುವಂತಹ, ಸರ್ವಶ್ರೇಷ್ಠನಾಗಿರುವಂತಹ ಪರಮಾತ್ಮನ ಬಗ್ಗೆ ತಿಳ್ಕೊಳ್ಳೋಣ ಅಂಥೇಳಿ ಹೇಳ್ತಾ ಇದ್ದಾರೆ. ಜಯರಾಯ ಜಯರಾಯ ದಯವಾಗುವುದೇ ಮಗನು ದಿನ ಸುಪ್ರಿಯ. ಜಯರಾಯರ ಸ್ಮೃತಿ ಜಯವೆಂದಿಗೂ ಅಪಜಯವಿಲ್ಲವು ಸದಾ ವಿಜಯವಾಹುದೈ. ಜಯರಾಯ ಜಯರಾಯ ಸಭ್ಯರ ಮಧ್ಯದೊಳಭ್ಯಧಿಕವರ ಅಕ್ಷೋಭ್ಯ ಮುನಿಕರಾಬ್ಜಭ್ಯುತಿತ ಗುರು. ಗುರುಪೂರ್ಣ ಪ್ರಜ್ಞರ ಸನ್ಮತವನು ನೀ ಧರಿಸಿ ಮೆರೆದಿಯೋ ಭೂಸುರವರದ. ಜಯರಾಯ ಜಯರಾಯ ವಿದ್ಯಾರಣ್ಯನ ಅವಿದ್ಯಮತದ ಸಿದ್ಧಾಂತಗಳೆಲ್ಲ ಅಬದ್ಧವೆನಿಸಿದೆಯೋ. ಜಯರಾಯ ಜಯರಾಯ ಶ್ರೀ ವಿನುತನ ಸತ್ಕವಿಗಳ ಮಧ್ಯದಿ ಸುವೇಕನ ಮಾಡು ಅವನಿಯೊಳೆನ್ನನು. ಜಯರಾಯ ಜಯರಾಯ ನಿನ್ನವರವನು ನಾನು ಅನ್ಯಗನಲ್ಲ. ಜಗನ್ನಾಥ ವಿಠ್ಠಲ ನಿನ್ನೊಳು ತೋರು, ವಿಠ್ಠಲನ ನಿನ್ನೊಳು ತೋರು. ಜಗನ್ನಾಥ ದಾಸರು ಬರೆದಿದ್ದಾರೆ. ಅವರ ಹೆಸರೇ ಜಯರಾಯ. ಯಾರು ಅವರ ಹೆಸರನ್ನು ಭಕ್ತಿಯಿಂದ ತೆಗೆದುಕೊಳ್ತಾರೆಯೋ, ಅವರು ಹೇಳಿದ ಹಾಗೆ ಮಾಡ್ತಾರೆಯೋ ಅವರಿಗೆ ಯಾವಾಗಲೂ ಜಯವಾಗುತ್ತೆ.
ಅಂತಹ ಟೀಕಾಚಾರ್ಯರೇ ನೀವು ಯಾವಾಗಲೂ ಅನುದಿನ ಅಂತ ಹೇಳ್ತಾ ಇದ್ದಾರೆ, ಪ್ರತಿದಿನವೂ ನಮ್ಮ ಮೇಲೆ ದಯ ಮಾಡ್ರಪ್ಪ. ಯಾರು ಟೀಕಾಚಾರ್ಯರ ಸ್ಮರಣೆಯನ್ನು ಮಾಡ್ತಾರೆಯೋ, ಜಯರಾಯರ ಸ್ಮರಣೆಯನ್ನು ಮಾಡ್ತಾರೆಯೋ ಅವರಿಗೆ ಯಾವಾಗಲೂ ಜಯವೇ, ಅಪಜಯ ಅನ್ನೋದು ಇಲ್ಲವೇ ಇಲ್ಲ, ಸದಾ ವಿಜಯವೇ ಆಗತ್ತೆ ನೋಡ್ರಿ. ಸುರನಾಥನೇ ನೀ ನರನ ವೇಷದೆ, ದೇವತೆಗಳ ರಾಜನಾಗಿರುವಂತಹ ಇಂದ್ರನೇ, ಇಂದ್ರದೇವರೇ, ನೀವು ನರನ ವೇಷದಿಂದ, ಮನುಷ್ಯರ ವೇಷದಿಂದ ಧರೆಯೊಳು ಅವತರಿಸಿದೋ ಸಮುದದಿ, ಸಂತೋಷದಿಂದ ಈ ಭೂಮಿಯಲ್ಲಿ ಅವತಾರವನ್ನು ತೆಗೆದುಕೊಂಡ್ರಪ್ಪ. ಸಭ್ಯರ ಮಧ್ಯದೊಳು ಅಭ್ಯಧಿಕವರ, ಸಭ್ಯರ ಮಧ್ಯದಲ್ಲಿ ಶ್ರೇಷ್ಠರಾದವರು ನೀವು. ಅಕ್ಷೋಭ್ಯ ಮುನಿಕರಾಬ್ಜ ಅಭ್ಯುತಿತ ಗುರು, ಅಕ್ಷೋಭ್ಯ ಗುರುಗಳಿಂದ, ಅಕ್ಷೋಭ್ಯ ಮುನಿಗಳಿಂದ, ಅವರ ಕರಕಮಲದಿಂದ ಉದಿತರಾದಂತಹ ಗುರುಗಳು ನೀವು. ಅಂತಹ ಜಯರಾಯರೇ ನಮ್ಮ ಮೇಲೆ ದಯ ಮಾಡ್ರಪ್ಪ, ನಮ್ಮ ಮೇಲೆ ಸುಪ್ರೀತರಾಗ್ರಿ. ಗುರುಪೂರ್ಣ ಪ್ರಜ್ಞರ ಸನ್ಮತವನು ನೀ ಧರಿಸಿ ಮೆರೆದೋ ಭೂಸುರವರದ. ಜಗತ್ತಿಗೆ ಗುರುಗಳಾಗಿರುವಂತಹ ಮಧ್ವಾಚಾರ್ಯರ ಸನ್ಮತವನ್ನು, ಸರಿಯಾದ ಮತವನ್ನು, ಮಧ್ವಾಚಾರ್ಯ ಹೇಳಿದಂತಹ ಸನ್ಮತವನ್ನು ನೀ ಧರಿಸಿ ಮೆರೆದೋ ಭೂಸುರವರ. ಆ ಮತವನ್ನು ಮುಂದುವರಿಸಿದಿರಿ, ಆ ಮತದ ಇದನ್ನು ಹೇಳಿದ್ರಿ. ಭೂಸುರವರದ ಜ್ಞಾನಿಗಳಲ್ಲಿ ಶ್ರೇಷ್ಠರಾದವರು ನೀವು. ವಿದ್ವನ್ಮಂಡಲ ಸದ್ವಿನೂತನೆ, ಜ್ಞಾನಿಗಳ ಮಂಡಲದ ಎಲ್ಲರಿಂದಲೂ ಪೂಜ್ಯರಾದಂಥವರೇ, ನಿಮ್ಮ ಪಾದಗಳಿಗೆ ನಾನು ನಮಸ್ಕಾರ ಮಾಡ್ತೇನೆ, ನಮ್ಮನ್ನು ಉದ್ಧಾರ ಮಾಡ್ರಪ್ಪ. ವಿದ್ಯಾರಣ್ಯನ ಅವಿದ್ಯ ಮತದ ಸಿದ್ಧಾಂತಗಳೆಲ್ಲ ಅಬದ್ಧವೆನಿಸಿದೆಯೋ. ವಿದ್ಯಾರಣ್ಯರು ಮೊದಲು ಬಂದು ಅವಿದ್ಯೆಯ ಮತವನ್ನು, ಆ ಸಿದ್ಧಾಂತಗಳನ್ನು ಎಲ್ಲ ತಪ್ಪು, ಬರೆದದ್ದು ಎಲ್ಲ ತಪ್ಪು, ಮಧ್ವಮತದ ಸಿದ್ಧಾಂತವೇ ಸರಿಯಾದದ್ದು ಅಂಥೇಳಿ ಜಗತ್ತಿಗೆ ತೋರಿಸಿಕೊಟ್ಟವರಪ್ಪ ನೀವು. ಅಂತಹ ಟೀಕಾಚಾರ್ಯರೇ ನಮಗೆ ದಿನಾಗಲೂ ನಿಮಗೆ ನಮಸ್ಕಾರ ಮಾಡ್ತೇನೆ, ದಿನಾಗಲೂ ನಮಗೆ ಅನುಗ್ರಹ ಮಾಡಿರಿ. ವಿದ್ವನ್ಮಂಡಲ ಸದ್ವಿನೂತನೆ, ಪಾದದ್ವಯ ಕೆರಗುವೆ ಉದ್ಧರಿಸೆನ್ನನು. ಜ್ಞಾನಿಗಳ ಮಂಡಲದಲ್ಲಿ ಅಂದರೆ ಸಮೂಹದಲ್ಲಿ ಎಲ್ಲರಿಂದಲೂ ಪೂಜ್ಯರಾದವರು ನೀವು. ಅಂತಹ ನಿಮ್ಮ ಪಾದ ಕಮಲಗಳಿಗೆ ನಮಸ್ಕಾರ ಮಾಡ್ತೇನೆ, ನಮ್ಮನ್ನು ಉದ್ಧಾರ ಮಾಡ್ರಪ್ಪ. ನಮ್ಮ ಮೇಲೆ ದಯಮಾಡಿ ನಮ್ಮನ್ನು ಉದ್ಧಾರ ಮಾಡಿರಿ ಅಂತ ಹೇಳ್ತಾ ಇದ್ದಾರೆ. ವಿದ್ಯಾರಣ್ಯನ ಅವಿದ್ಯ ಮತದ ಸಿದ್ಧಾಂತಗಳೆಲ್ಲ ಅಬದ್ಧವೆನಿಸಿದೋ. ಇದಕ್ಕಿಂತ ಮೊದಲು ವಿದ್ಯಾರಣ್ಯರು ಬಂದು ಅವಿದ್ಯ ಮತ ಎಲ್ಲ ತಪ್ಪು ಮತಗಳನ್ನು ಹೇಳಿದರು, ಸಿದ್ಧಾಂತಗಳನ್ನು ಹೇಳಿದರು. ಆತ ಬರೆದ ಎಲ್ಲ ಮತಗಳು, ಸಿದ್ಧಾಂತಗಳು ತಪ್ಪು ಅಂತ ಹೇಳಿದವರು ನೀವು. ಸರಿಯಾದ ಮತ ಮಧ್ವಾಚಾರ್ಯರು ಹೇಳಿದ್ದೆ, ನಿಮ್ಮದೆಲ್ಲ ಅಬದ್ಧವಾದ ಮತ ಅಂತ ಹೇಳಿದರು. ಶ್ರೀ ವಿನೂತನ ಸತ್ಕವಿಗಳ ಮಧ್ಯದಿ ಸುವೇಕನ ಮಾಡು ಅವನಿಯೊಳೆನ್ನನು.
ಶ್ರೀವಿನುತನ ಮಹಾಲಕ್ಷ್ಮಿಯ ಸ್ತುತಿಸಲ್ಪಡುವಂತಹ ಪರಮಾತ್ಮನ ಸತ್ಕವಿಗಳ ಮಧ್ಯದಲ್ಲಿ ಪರಮಾತ್ಮನನ್ನು ಹೊಗಳುವಂತಹ, ಅವನೇ ಸರ್ವೋತ್ತಮ, ಸರ್ವೋತ್ಕೃಷ್ಟ, ಸರ್ವಸ್ವಾಮಿ, ಮಮ ಸ್ವಾಮಿ ಅಂತ ಹೊಗಳುವಂತಹ ಆ ಪರಮಾತ್ಮನ ಶಿಷ್ಯರಾದಂತಹ ಮಧ್ವಾಚಾರ್ಯ ಬರೆದ ಮತವೇ ಸರಿಯಾದ ಮತ ಅಂತ ಹೇಳುವಂತಹ ನಿನ್ನ ಪಾದಕ್ಕೆ ನಮಸ್ಕಾರ ಮಾಡ್ತೇನೆ. ನನ್ನನ್ನು ಉದ್ಧಾರ ಮಾಡ್ರಪ್ಪ ಅಂತ ಹೇಳ್ತಾ ಇದ್ದಾರೆ. ವಿದ್ಯಾರಣ್ಯನ ಅವಿದ್ಯ ಮತದ ಸಿದ್ಧಾಂತಗಳೆಲ್ಲ ಅಪಥ್ಯವೆನಿಸಿದು. ನೋಡ್ರಿ, ಮಧ್ವಾಚಾರ್ಯ ಬರೆದದ್ದೆಲ್ಲ ತಪ್ಪು ಅಂತ ಹೇಳಿ ಆ ವಿದ್ಯಾರಣ್ಯರು ಬಾಯಿಗೆ ಬಂದದ್ದೆಲ್ಲ ಹೇಳಿದರು, ಅವಿದ್ಯ ಮತವನ್ನು ಹೇಳಿದರು. ಆ ಎಲ್ಲ ಸಿದ್ಧಾಂತಗಳು ಅಬದ್ಧವಾಗಿದೆ, ಮಧ್ವಾಚಾರ್ಯ ಬರೆದ ಸಿದ್ಧಾಂತವೇ ಸರಿಯಾದದ್ದು ಅಂಥೇಳಿ ಜಗತ್ತಿಗೆ ತೋರಿಸ್ಕೊಟ್ರಪ್ಪ ನೀವು. ಅಂತಹ ಟೀಕಾಚಾರ್ಯರೇ ನಮ್ಮ ಮೇಲೆ ದಯಮಾಡಿ. ಶ್ರೀವಿನುತನ ಸತ್ಕವಿಗಳ ಮಧ್ಯದಿ ಸುವಿವೇಕನ ಮಾಡು ಅವನಿಯೊಳೆನ್ನನು. ಶ್ರೀವಿನುತನ ಮಹಾಲಕ್ಷ್ಮೀಪತಿಯಾಗಿರುವಂತಹ ಆ ಪರಮಾತ್ಮನ ಸತ್ಕವಿಗಳ ಮಧ್ಯದಲ್ಲಿ, ಅಂದರೆ ಭಗವದ್ಭಕ್ತರ ಮಧ್ಯದಲ್ಲಿ ನನ್ನನ್ನು ಇಟ್ಟು ಸುವಿವೇಕನ ಮಾಡಪ್ಪ, ಸರಿಯಾದ ವಿವೇಕ ಬುದ್ಧಿಯನ್ನು ಕೊಡಪ್ಪ. ಭೂಮಿಯಲ್ಲಿ ಹುಟ್ಟಿ ಬಂದ ಮೇಲೆ ಉದ್ಧಾರವಾಗಬೇಕಾಗಿದ್ದರೆ ಇವರ ಅನುಗ್ರಹ ಬೇಕೇ ಬೇಕು. ಇವರು ಹೇಳಿದಂತಹ ಮಾರ್ಗದಲ್ಲಿ ನಡೆದಾಗಲೇ ನಾವು ಉದ್ಧಾರ ಆಗ್ತೇವೆ. ಅಂತಹ ಟೀಕಾಚಾರ್ಯರೇ ನಮ್ಮ ಮೇಲೆ ಅನುಗ್ರಹ ಮಾಡಿ. ಅನುಗ್ರಹ ಮಾಡಿ ಮಧ್ವಮತದ ಮಧ್ಯದಲ್ಲಿಟ್ಟು ನಮ್ಮನ್ನು, ಮಧ್ವಮತದ ಜ್ಞಾನಿಗಳ ಮಧ್ಯದಲ್ಲಿಟ್ಟು ನಮ್ಮನ್ನು ಸರಿಯಾದ ಹರಿಸರ್ವೋತ್ತಮ ವಾಯು ಜೀವೋತ್ತಮ ಅನ್ನುವಂತಹ ತಾರತಮ್ಯ ಜ್ಞಾನವನ್ನು ಕೊಟ್ಟು ನಮಗೆ ಉದ್ಧಾರ ಮಾಡ್ರಪ್ಪ ಅಂತ ಹೇಳ್ತಾ ಇದ್ದಾರೆ. ನಿನ್ನವರು ನಾನು ಅನ್ಯಗನಲ್ಲ, ಜಗನ್ನಾಥ ವಿಠ್ಠಲನ ನಿನ್ನೊಳು ತೋರು. ನಾನು ಬೇರೆ ಯಾರಲ್ಲಪ್ಪ, ನಿಮ್ಮ ಪಾದಕಮಲಕ್ಕೆ ಬಂದಿದ್ದೇನೆ, ನಿಮ್ಮ ಪಾದಕಮಲದಲ್ಲಿ ಬಂದಿದ್ದೇನೆ, ನಾನು ಬೇರೆಯವನಲ್ಲ. ಅಂತಹ ನನ್ನನ್ನು ಉದ್ಧಾರ ಮಾಡಿರಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ಜಗನ್ನಾಥ ವಿಠ್ಠಲನ ನಿನ್ನೊಳು ತೋರು. ಜಗತ್ತಿಗೆ ಸ್ವಾಮಿಯಾಗಿರುವಂತಹ ಆ ಪರಮಾತ್ಮನನ್ನು ನಿಮ್ಮಲ್ಲಿ ಕಾಣುವಂತೆ ಮಾಡಿರಿ ನನಗೆ ಅಂತ ಹೇಳ್ತಾ ಇದ್ದಾರೆ. ನೋಡಿರಿ ಎಷ್ಟು ಸುಂದರವಾಗಿ ಎರಡು ಪದ್ಯದಲ್ಲಿ ವಿಜಯದಾಸರು, ಜಗನ್ನಾಥದಾಸರು ಟೀಕಾರಾಯರ ಮಹಿಮೆಯನ್ನು ಹೇಳ್ತಾ ಇದ್ದಾರೆ. ಅಂತಹ ಟೀಕಾರಾಯರ ಅನುಗ್ರಹ ನಮ್ಮೆಲ್ಲರ ಮೇಲೆ ಆಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡುತ್ತಾ ಈ ಪ್ರವಚನವನ್ನು ಮುಗಿಸ್ತಾ ಇದ್ದೇನೆ. ಒತ್ತಿ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೇಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿವನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ.